ಅಯ್ಯಪ್ಪ ಮಾಲಧಾರಿಗಳನ್ನ ಅರಣ್ಯ ಸಿಬ್ಬಂದಿಗಳು ತಡೆದಿದ್ದಾರೆ. ನೋಡಿ, ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಂತಹ ಅಯ್ಯಪ್ಪ ಮಾಲಾಧಾರಿಗಳು ಪಾದಯಾತ್ರೆ ಮುಖಾಂತರವಾಗಿ ತೆರಳುತ್ತಾ ಇದ್ರು. ಮೂಲೆಹೊಳೆ ಚೆಕ್ ಪೋಸ್ಟ್ ಮೂಲಕವಾಗಿ ತೆರಳುವ ಪ್ರಯತ್ನ ಮಾಡಿದ್ರು. ಬತ್ತೂರು ಚೆಕ್ ಪೋಸ್ಟ್ ಬಳಿ ಮಾಲಾಧಾರಿಗಳಿಗೆ ಅರಣ್ಯ ಸಿಬ್ಬಂದಿ ತಡೆದಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬತ್ತೂರು ಬಳಿ ಕಾಡಾನೆ, ಚಿರತೆ ದಾಳಿ ಸಾಕಷ್ಟು ಕಡೆಗಳಲ್ಲಿ ಕಾಡಾನೆ ಮತ್ತೆ ಚಿರತೆ ಕಾಣಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಈ ರೀತಿ ಕಾಲ್ನಡಿಗೆಯಿಂದ ಹೋಗೋದು ಸೂಕ್ತವಲ್ಲ. ಹೀಗಾಗಿ ಅರಣ್ಯ ಅಧಿಕಾರಿಗಳು ತಂದಿದ್ದಾರೆ. ಕೇವಲ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. ಕಾಡಿನ ಒಳದಾರಿಯಾಗಿ ತೆರಳುತ್ತೀವಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಮಾಲಾಧಾರಿಗಳು. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗೆ ಬರುತ್ತೆ. ಅದೇ ಆದ್ರೆ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಮಾಲಾಧಾರಿಗಳು ಪಟ್ಟು ಹಿಡಿದ್ರು. ಕರ್ನಾಟಕ ಕೇರಳ ರಸ್ತೆ ತಡೆದು ಅಯ್ಯಪ್ಪ ಮಾಲಾಧಾರಿಗಳು ಈ ಸಂದರ್ಭದಲ್ಲಿ ಪ್ರತಿಭಟಿಸಿದ್ರು. ಸಿಎಫ್ ಪ್ರಭಾಕರನ್ ಜೊತೆ ಮಾಲಾಧಾರಿಗಳು ವಾಗ್ವಾದಕ್ಕೂ ಕೂಡ ಇಳಿದ್ರು. ನೋಡಿ, ಈಗ ಮಾಲೆ ಹಾಕ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಶಬರಿಮಲೆಗೆ ಹೋಗೋದಕ್ಕೆ ಹೆಚ್ಚಿನದಾಗಿ ವಾಹನಗಳನ್ನೇ ಬಳಕೆ ಮಾಡ್ತಾರೆ. ಆದರೆ ಈಗ ಮಾಲಾಧಾರಿಗಳು ಪಾದಯಾತ್ರೆ ಮುಖಾಂತರವಾಗಿ ಅಯ್ಯಪ್ಪ ಸನ್ನಿಧಿಗೆ ತೆರಳುವಂತಹ ಪ್ರಯತ್ನವನ್ನ ಮಾಡಿದ್ರು. ಆದರೆ ಅರಣ್ಯ ಸಿಬ್ಬಂದಿಗಳು ಅವರನ್ನ ತಡೆದಿದ್ದಾರೆ. ಯಾಕಂದ್ರೆ ಸಾಕಷ್ಟು ಕಡೆಗಳಲ್ಲಿ ಈಗ ಚಿರತೆ, ಆನೆ, ಹುಲಿಗಳು ಕಾಣಿಸ್ಕೊಳ್ತಾ ಇದೆ. ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಹೀಗಾಗಿ ಅಲ್ಲಿ ಈಗ ಹೋಗುವಂತಿಲ್ಲ, ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ವಾಗ್ವಾದ ಕೂಡ ನಡೆದಿದೆ. ಅಯ್ಯಪ್ಪ ಸ್ವಾಮಿ ಇರಲಿ, ತಡ್ರಿ ಅಯ್ಯಪ್ಪ ಸ್ವಾಮಿ ಇರಲಿ. ಕಾನೂನು ಒಂದು ಅದು ಅರ್ಥ ಮಾಡ್ಕೋ. ಯಾರು ಹೇಳಿದ್ರು ತಮಿಳ್ನಾಡಲ್ಲಿ ಕಾನೂನು ಅಲ್ಲೆಲ್ಲ ಬಿಡ್ತಿದ್ದಾರೆ? ಯಾರು ನಡ್ಕೊಂಡ್ ಬರ್ತಾರೆ? ತಮಿಳ್ನಾಡಿಂದ ಒಬ್ಬರು ತೋರಿಸಿ ನಡ್ಕೊಂಡ್ ಬರೋಣ. ಇಲ್ಲಿಂದ ಹೋಗಿ ಇಲ್ಲಿಂದ ಬಸ್ ಹತ್ತಿ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ದೀವಿ. ಸರಿನಾ? ನಾವು ಆ ತರ ಆಗಲ್ಲ ಸ್ವಾಮಿ. ಪ್ರತಿ ವರ್ಷ ಹಿಂದೂ ಸ್ವಾಮಿ.